ಮಕ್ಕಳನ್ನು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ಅವರಿಗೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಡ್ಬೇಕು. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವರ ಎದುರಿಗೆ ಶ್ಲೋಕಗಳನ್ನು ಹೇಳಿಸ್ಬೇಕು. ಅಲ್ಲಿ ಹೇಗೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅದನ್ನೆಲ್ಲ ಅವರಿಗೆ ಹೇಳ್ಕೊಡ್ಬೇಕು. ಅದೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಹೇಳ್ಕೊಡ್ಬೇಕು. ಇದಿಷ್ಟನ್ನು ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ನಾವು ಹೇಳಿಕೊಟ್ರೆ ಆಗ ನಾವು ಅವರಿಗೆ ತುಂಬಾ ಒಂದು ದೊಡ್ಡ ಉಪಕಾರವನ್ನು ಮಾಡಿದ ಹಾಗಾಗುತ್ತೆ. ಬೇರೆ ಎಷ್ಟು ಆಸ್ತಿಗಳನ್ನು ಏನೇ ಕೊಟ್ಟರೂ ಅದರಿಂದ ಪ್ರಯೋಜನ ಆಗುವುದಿಲ್ಲ. ಇದನ್ನು ನಾವು ಕೊಟ್ರೆ, ಈ ಒಂದು ಸಂಸ್ಕಾರವನ್ನು ನಾವು ಕೊಟ್ರೆ, ಆಸ್ತಿಗಳು ಅದೆಲ್ಲ ಕೊಡದೇ ಇದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ನೀನು ಕೊಡುವುದು ಯಾವ ಲೆಕ್ಕವೂ ಅಲ್ಲ, ಅವನು ಸಂಪಾದನೆ ಮಾಡು ಅಂದ್ರೆ ಎಷ್ಟು ಸಾಮರ್ಥ್ಯ ಅವನಿಗೆ ಬರುತ್ತೆ. ಈ ರೀತಿಯಂತಹ ಒಂದು ಸಂಸ್ಕಾರವನ್ನು ಅವನಿಗೆ ಕೊಟ್ರೆ ಅದರಿಂದ ಅವನಿಗೆ ಎಷ್ಟು ಸಾಮರ್ಥ್ಯ ಬರುತ್ತೆ ಅಂತಂದ್ರೆ, ನೀನು ಆ ಸಾಮರ್ಥ್ಯದಿಂದ ಅವನು ಏನು ಸಂಪಾದನೆ ಮಾಡ್ಕೊಳ್ತಾನೋ ಅದರ ಮುಂದೆ ನೀನು ಕೊಡುವುದು ಲೆಕ್ಕ ಯಾವ ಲೆಕ್ಕಕ್ಕೂ ಇಲ್ಲ. ಅಷ್ಟು ಸಾಮರ್ಥ್ಯ ಈ ಒಂದು ಆಧ್ಯಾತ್ಮಿಕ ಸಂಸ್ಕಾರದಿಂದ ಮಕ್ಕಳಿಗೆ ಬರುತ್ತೆ. ಆದ್ದರಿಂದ ಇದನ್ನು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಈ ಒಂದು ಒಳ್ಳೆ ಸಂಸ್ಕಾರವನ್ನ ಮಕ್ಕಳಿಗೆ ಪ್ರತಿಯೊಂದು ಮನೆಯಲ್ಲೂ ಅತ್ಯಂತ ಅವಶ್ಯಕವಾಗಿ ಕೊಡಬೇಕು. ಮಕ್ಕಳನ್ನು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ಅವರಿಗೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಡ್ಬೇಕು. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವರ ಎದುರಿಗೆ ಶ್ಲೋಕಗಳನ್ನು ಹೇಳಿಸ್ಬೇಕು. ಅಲ್ಲಿ ಹೇಗೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅದನ್ನೆಲ್ಲ ಅವರಿಗೆ ಹೇಳ್ಕೊಡ್ಬೇಕು. ಅದೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಹೇಳ್ಕೊಡ್ಬೇಕು. ಇದಿಷ್ಟನ್ನು ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ನಾವು ಹೇಳಿಕೊಟ್ರೆ ಆಗ ನಾವು ಅವರಿಗೆ ತುಂಬಾ ಒಂದು ದೊಡ್ಡ ಉಪಕಾರವನ್ನು ಮಾಡಿದ ಹಾಗಾಗುತ್ತೆ. ಬೇರೆ ಎಷ್ಟು ಆಸ್ತಿಗಳನ್ನು ಏನೇ ಕೊಟ್ಟರೂ ಅದರಿಂದ ಪ್ರಯೋಜನ ಆಗುವುದಿಲ್ಲ. ಇದನ್ನು ನಾವು ಕೊಟ್ರೆ, ಈ ಒಂದು ಸಂಸ್ಕಾರವನ್ನು ನಾವು ಕೊಟ್ರೆ, ಆಸ್ತಿಗಳು ಅದೆಲ್ಲ ಕೊಡದೇ ಇದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ನೀನು ಕೊಡುವುದು ಯಾವ ಲೆಕ್ಕವೂ ಅಲ್ಲ, ಅವನು ಸಂಪಾದನೆ ಮಾಡು ಅಂದ್ರೆ ಎಷ್ಟು ಸಾಮರ್ಥ್ಯ ಅವನಿಗೆ ಬರುತ್ತೆ. ಈ ರೀತಿಯಂತಹ ಒಂದು ಸಂಸ್ಕಾರವನ್ನು ಅವನಿಗೆ ಕೊಟ್ರೆ ಅದರಿಂದ ಅವನಿಗೆ ಎಷ್ಟು ಸಾಮರ್ಥ್ಯ ಬರುತ್ತೆ ಅಂತಂದ್ರೆ, ನೀನು ಆ ಸಾಮರ್ಥ್ಯದಿಂದ ಅವನು ಏನು ಸಂಪಾದನೆ ಮಾಡ್ಕೊಳ್ತಾನೋ ಅದರ ಮುಂದೆ